ಇಸ್ರೇಲ್ ದಾಳಿಗೆ ಲೆಬನಾನ್ನ ಬೈರುತ್ ಧಗಧಗ, ಹರೇಟ್ ಹೆಗ್ರ್ಕ್, ಭೋಭೈರಿ, ಲಾಕ್ಯಾಲಿ, ಹಡ್ಡಾದ್, ತೌದೀಹತ್, ಖರೀದ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೂ ಕೂಡ ಅಟ್ಯಾಕ್ ಆಗಿರುವಂತದ್ದು. ಹಿಜ್ಬುಲ್ಲಾ ಮಿಲಿಟರಿ ಸೇನೆಯನ್ನ ಗುರಿಯಾಗಿಸಿ ದಾಳಿ ಮಾಡಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ನಲ್ಲಿ 4ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಬೈರುತ್ ಜನವಸತಿ ಪ್ರದೇಶಗಳ ಮೇಲೆ ಅಟ್ಯಾಕ್ ಆಗಿದೆ. ಬೃಹತ್ ಕಟ್ಟಡಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಇಸ್ರೇಲ್. ಲೆಬನಾನ್ ಬೈರುತ್ ಧಗಧಗ ಅಂತಿದೆ ಇಸ್ರೇಲ್ ದಾಳಿಗೆ. ಹರೇಟ್ ಹೆರ್ಕ್, ಘೋಬೈರಿ, ಲಾಕ್ಯಾಕಿ, ಹಡ್ಡಾದ್, ತೌದೀಹತ್, ಖರೀದ್ ಇದೆಲ್ಲ ಪ್ರದೇಶಗಳ ಮೇಲೆ ಈಗ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿರುವಂತದ್ದು. ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ಅಟ್ಯಾಕ್ ಆಗ್ತಿದೆ. ಹಿಜ್ಬುಲ್ಲಾ ಮಿಲಿಟರಿ ಸೇನೆಯನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಏರ್ ಸ್ಟ್ರೈಕ್ ನಲ್ಲಿ 4ಕ್ಕೂ ಹೆಚ್ಚು ಜನ ಈಗಾಗಲೇ ಬಲಿಯಾಗಿರುವಂತದ್ದು. ಬೈರುತ್ ಜನವಸತಿ ಪ್ರದೇಶದ ಮೇಲೆ ಅಟ್ಯಾಕ್, ಬೃಹತ್ ಕಟ್ಟಡಗಳ ಮೇಲೆ ದಾಳಿ ಮಾಡ್ತಾ ಇದೆ ಇಸ್ರೇಲ್. ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಅನ್ನುವಂಥದ್ದಿತ್ತು. ಇದೇ ಒಂದು ಮುಂದುವರಿಕೆಯಲ್ಲಿ ಈಗ ಇಸ್ರೇಲ್ ದಾಳಿಗೆ ಲೆಬನಾನ್ ಮತ್ತು ಬೈರುತ್ ನಗರಗಳು ತುತ್ತಾಗಿವೆ. ಲೆಬನಾನ್ ಮತ್ತು ಬೈರುತ್ ಧಗಧಗ ಅಂತ ಇವೆ. ಸಾಕಷ್ಟು ಪ್ರಮುಖ ನಗರಗಳ ಮೇಲೆ, ಪ್ರದೇಶಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇರುವಂಥದ್ದು. ಬೈರುತ್ ದಕ್ಷಿಣ ಉಪನಗರಗಳ ಮೇಲೆ ಅಟ್ಯಾಕ್ ಆಗಿದೆ. ಹಿಜ್ಬುಲ್ಲಾ ಮಿಲಿಟರಿ ಸೇನೆಯನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದೆ. ಏಕೆಂದ್ರೆ ಇಸ್ರೇಲ್ ಇರಾನ್ನ ದಾಳಿಯ ಜೊತೆಗೆ ಈ ಹಿಜ್ಬುಲ್ಲಾ ಸೇನೆಯ ದಾಳಿಯನ್ನ ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ ಇತ್ತು. ಹಿಜ್ಬುಲ್ಲಾ ಕೂಡ ಇಸ್ರೇಲ್ ಮೇಲೆ ತೀವ್ರವಾದಂತಹ ದಾಳಿ ಮಾಡಿತು. ಈಗ ಅದನ್ನೇ ಪ್ರತೀಕಾರವಾಗಿ ಇಟ್ಕೊಂಡು ಇಸ್ರೇಲ್ ಹಿಜ್ಬುಲ್ಲಾ ಮಿಲಿಟರಿ ಸೇನೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಏರ್ ಸ್ಟ್ರೈಕ್ ನಲ್ಲಿ 4ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಇನ್ನು ಬೈರುತ್ನಲ್ಲಿರುವಂತಹ ಜನವಸತಿ ಪ್ರದೇಶಗಳು, ಬೃಹತ್ ಕಟ್ಟಡಗಳು, ಜನ ವಾಸಿಸುವಂತಹ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಬೃಹತ್ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಇಸ್ರೇಲ್. ಕೇವಲ ಮಿಲಿಟರಿ ಸೇನೆಗಳಲ್ಲ, ಅಲ್ಲಿನ ನಾಗರಿಕರ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡ್ತಾ ಇರುವಂಥದ್ದು. ಇಸ್ರೇಲ್ ಏರ್ ಸ್ಟ್ರೈಕ್ ನಲ್ಲಿ ಈಗಾಗಲೇ 4 ಜನ ಬಲಿಯಾಗಿದ್ದಾರೆ. ಆದರೆ ಜನವಸತಿ ಕಟ್ಟಡಗಳ ಮೇಲೆ ಕೂಡ ಇಸ್ರೇಲ್ ಅಟ್ಯಾಕ್ ಆಗ್ತಾ ಇದೆ. ಬೈರುತ್ನಲ್ಲಿರುವಂತಹ ಜನವಸತಿ ಪ್ರದೇಶಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ. ದೊಡ್ಡ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ. ಇನ್ನು ಹಿಜ್ಬುಲ್ಲಾ ಮಿಲಿಟರಿ ಸೇನೆ ಕೂಡ ಇಸ್ರೇಲ್ನ ಗುರಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.